ಸಿಎಂ ಸಂಧಾನ ಸಭೆಯಲ್ಲಿ ನಿನ್ನೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕಾಗಿರಲಿಲ್ಲ. ರಾಜಕೀಯ ದಾಳವನ್ನ ಉರುಳಿಸಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಬಿಜೆಪಿಯ ಬೆಳ್ಳಿ ಪ್ರಕಾಶ್ರಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಗೆಲುವಿನ ವಿಶ್ವಾಸವನ್ನ ಬೆಳ್ಳಿ ಪ್ರಕಾಶ್ ಅವರು ವ್ಯಕ್ತಪಡಿಸಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. 18 ನಿರ್ದೇಶಕರ ಪೈಕಿ ರಾಜಣ್ಣ ಪರ ಅತಿ ಹೆಚ್ಚು ನಿರ್ದೇಶಕರು ಒಲವನ್ನಿಟ್ಕೊಂಡಿದ್ದಾರೆ. ಕುತೂಹಲ ಇದೆ, ಅಂತಿಮವಾಗಿ ವಿಜಯದ ಹಾರ ಯಾರ ಪಾಲಿಗೆ ಅಂತ. ಅಲ್ಲಿಗೆ ಚುನಾವಣೆ ನಡೆಯೋದು ಫಿಕ್ಸ್ ಆಗ್ತಾ ಇದೆ. ಈಗಷ್ಟೇ ಬೆಳ್ಳಿ ಪ್ರಕಾಶ್ ಅವರು ಮಾತಾಡ್ತಾ ಇದ್ದದನ್ನ ಗಮನಿಸ್ತಾ ಇದ್ರಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಅವಿರೋಧ ಆಯ್ಕೆಗಳ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ನಿರೀಕ್ಷೆ ಇತ್ತು. ಅಂತೆಯೇ ಈಗ ಚುನಾವಣೆಗೆ ನಾಮಪತ್ರಗಳು ಸಲ್ಲಿಕೆ ಆಗಿದೆ. ಏನೇನಾಗಬಹುದು? ಹಾಗಾದ್ರೆ ಒಂದು ಕ್ಲಾರಿಟಿ ಯಾವಾಗ ಸಿಗ್ಬೋದು ನಮಗೆ? ಮಮತಾ, ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಿರುವಂತೆ ಕಾಣಿಸ್ತದೆ. ಮೊದಲನೇದಾಗಿ ಯಾವುದೇ ರೀತಿಯ ನಾಮಪತ್ರ ಇಲ್ಲ, ಚುನಾವಣೆಯೇ ಮುಂದೂಡಲಾಗುತ್ತೆ ಅನ್ನುವಂಥದ್ದು ರಾತ್ರಿ ಸಿಎಂ ಸೂಚನೆ ಕೊಟ್ಟಿದ್ರು ಅನ್ನುವಂಥದ್ದು. ಸಿಎಂ ಸೂಚನೆ ಹೊರತಾಗಿ ಕೂಡ ಅದು ಸರ್ಕಾರಿ ಆದೇಶವಾಗಿ ಹೊರಗೆ ಬರಲಿಲ್ಲ. ಮತ್ತು ಇವತ್ತು ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಬಿಜೆಪಿಯ ಬೆಳ್ಳಿ ಪ್ರಕಾಶ್ ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು ಪರೋಕ್ಷವಾಗಿ ರಾಜಣ್ಣ ಬೆಂಬಲಿತ ಅನ್ನುವಂಥ ರೀತಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣಕ್ಕಿರುವಂಥ ಅನುಮಾನ. ಯಾಕಂದ್ರೆ ಹಿಂದೆಯೂ ಕೂಡ ಅವರ ಅಧ್ಯಕ್ಷತೆಯಿಂದ ಇಳಿಸಬೇಕು ಅಂದಾಗಲೂ ರಾಜಣ್ಣ ಅವರನ್ನು ಬೆಂಬಲಿಸಿಕೊಂಡಿದ್ರು. ಅವರಿಬ್ಬರ ನಡುವೆ ಹೊಂದಾಣಿಕೆ ಕಾರಣಕ್ಕಾಗಿ ನೇರವಾಗಿ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೆಳ್ಳಿ ಪ್ರಕಾಶ್ ಅವರ ಮೂಲಕ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇವರಿಗಿರುವಂಥ ಅನುಮಾನ. ಹಾಗಾಗಿ ನಾವು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎರಡು ಹೆಸರುಗಳಿದ್ದಾವೆ ಅನ್ನುವಂಥದ್ದು. ಒಂದು MLC ರವಿ ಅವರ ಹೆಸರು ಮತ್ತು ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ಶಾಸಕರಾಗಿದ್ರು ಕೂಡ ಅವರು ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಶಾಸಕರಾಗಿಯೇ ಕೂಡ ಹೊರಬಂದಿರುವ ಅಂದ್ರೆ ಅಂತರವನ್ನು ಕಾಯ್ಕೊಂಡಿರೋದ್ರಿಂದ ಅವರು ಕಾಂಗ್ರೆಸ್ ಬೆಂಬಲಿತ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇರೋದ್ರಿಂದ ಅವರು ಕೂಡ ನಾನು ಆಸ್ಪಿರೆಂಟ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವಿಚಾರ. ಹಾಗಾಗಿ ರವಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರಾ ಅಥವಾ ಶಿವರಾಮ್ ಹೆಬ್ಬಾರ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರಾ ಅನ್ನುವಂಥದ್ದು ಟೆಕ್ನಿಕಲಿ ಇದು ಪಕ್ಷದ ವ್ಯಾಪ್ತಿಗೆ ಬರಲ್ಲ. ಆದರೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಶಿವರಾಮ್ ಹೆಬ್ಬಾರ್ ಅವರು ಮಾಡಿದ್ರು ಅನ್ನುವಂಥ ಅದು ಬರಬಾರದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದೆಲ್ಲದರ ಮಧ್ಯದಲ್ಲಿ ಚುನಾವಣೆ ಪ್ರಕ್ರಿಯೆಗಿಂತ 2 ಗಂಟೆ ಮುಂಚಿತವಾಗಿ ಮಾಡಬೇಕು ಅನ್ನೋ ಒಂದು ಕ್ಲಾಸ್ ಕೂಡ ಇದೆ ನಾಮಪತ್ರ ಸಲ್ಲಿಕೆಗೆ. ಅದು ಕೂಡ 1 ನಿಮಿಷ ತಡವಾಗಿ ಮಾಡಿದರೆ ಬೆಳ್ಳಿ ಪ್ರಕಾಶ್ ಅನ್ನೋ ಅಬ್ಜೆಕ್ಷನ್ ಎತ್ತಿದ್ದಾರೆ. ಆದರೆ ಇಲ್ಲ 1 ಗಂಟೆವರೆಗೆ ಅವಕಾಶ ಇದೆ ಅನ್ನೋದಾದ್ರೆ ನಮಗೂ ಅವಕಾಶ ಇದೆ, ನಾವು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇದು ಕ್ಷಣಕ್ಕೊಂದು ಗಳಿಗೆಗೊಂದು ಅನ್ನುವಂಥ ರೀತಿಯಲ್ಲಿ ತಿರುವನ್ನು ಪಡಿತಿರುವಂಥ ರೀತಿ ಕಾಣಿಸ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಈಗ ಕೆಲವೇ ನಿಮಿಷಗಳ ಮೊದಲು ಸೂರಜ್ ರೇವಣ್ಣ ಅವರು ಕೂಡ ಬಂದಿರೋ, ಅವರು ಕೂಡ ನಿರ್ದೇಶಕರಾಗಿರೋದ್ರಿಂದ JDS ನಿರ್ದೇಶಕರ ಬೆಂಬಲ ಯಾರಿಗೆ ಅನ್ನುವಂಥ ಕುತೂಹಲನೂ ಕೂಡ ಇದು ಹೆಚ್ಚಿದೆ ಕೂಡ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರ ಆಂತರಿಕ ಸಂಘರ್ಷ ಮುಂದುವರಿತಾ ಇದೆ. ಅದು ಸ್ಪಷ್ಟವಾಗಿ ಗೋಚರಿಸೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕಡೆಗೆ ಬೆಳ್ಳಿ ಪ್ರಕಾಶ್ ಅವರ ನಾಮಿನೇಷನ್, ಇನ್ನೊಂದು ಕಡೆಗೆ ರವೀನಾ ಅಂದರೆ DK ಶಿವಕುಮಾರ್ ಅವರ ಸಂಬಂಧಿ ರವಿ ಅವರು ಸಲ್ಲಿಸ್ತಾರಾ ಅಥವಾ ಶಿವರಾಮ್ ಹೆಬ್ಬಾರ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರಾ? ಇದೊಂದು ಕ್ಯೂರಿಯಾಸಿಟಿ ಉಳಿತಾ ಇದೆ. ಇನ್ನೊಂದು ಕಡೆಗೆ JDSನವರ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೇವಣ್ಣ ಅವರ ಫ್ಯಾಮಿಲಿ ಹಿಡಿತ ಕೂಡ ಸಹಕಾರ ಕ್ಷೇತ್ರದಲ್ಲಿ ಇದೆ. ಹೀಗಾಗಿ ಅವರು ಯಾರ ಕಡೆಗೆ ಒಲವನ್ನು ತೋರಿಸ್ತಾರೆ, ಮತ್ತೆ ಗೇಮ್ ಚೇಂಜರ್ ರೀತಿಯಲ್ಲಿ ನಿರ್ದೇಶಕರು ಯಾರಾದರೂ ಉಲ್ಟಾ ಹೊಡಿತಾರಾ? ನಾಟಕೀಯ ಬೆಳವಣಿಗೆಗಳಿಗೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯ ವಿಚಾರ ಕಾರಣ ಆಗ್ತಾ ಇದೆ. ಅಂತಿಮವಾಗಿ ವಿಜಯಮಾಲೆ ಯಾರ ಕೊರಳಿಗೆ ಬೀಳುತ್ತೆ ಅನ್ನೋದು ಕುತೂಹಲ. ನಾವು ಅಂದ್ಕೊಳ್ತಾ ಇದ್ವಿ KN ರಾಜಣ್ಣ ಅವ್ರು ಏನಾದರೂ ನಾಮಿನೇಷನ್ ಫೈಲ್ ಮಾಡ್ತಾರಂತ. ಬಿಕಾಸ್ 2 ಸಲ ಅವರು ಅಧ್ಯಕ್ಷರಾಗಿದ್ದರು.